ಕಳೆದ 4 ವರ್ಷಗಳಿಂದ ಆ ಊರಿನಲ್ಲಿ ಬಸವಣ್ಣನ ಪುತ್ಥಳಿಯನ್ನು ನಿರ್ಮಾಣ ಮಾಡಲಾಗಿತ್ತು. ಬಟ್ ಉದ್ಘಾಟನೆಯ ಭಾಗ್ಯ ಸಿಕ್ಕಿರಲಿಲ್ಲ. ಇದರಿಂದ ವೀರಶೈವ ಲಿಂಗಾಯತ ಸಮುದಾಯದ ಸದಸ್ಯರು ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ರು. ಅಟ್ ದ ಸೇಮ್ ಟೈಮ್ ಸಿಎಂ ಸಿದ್ದರಾಮಯ್ಯನವರಿಗೂ ಕೂಡ ಪತ್ರವನ್ನು ಬರೆಯುವ ಮೂಲಕ ಉದ್ಘಾಟನೆಯ ಭಾಗ್ಯವನ್ನು ಕಲ್ಪಿಸಿ ಅಂಥೇಳಿ ಮನವಿಯನ್ನು ಮಾಡಿಕೊಂಡಿದ್ದಾರಂತೆ. ಎಲ್ಲಿ ಯಾಕಾಗಿ ಉದ್ಘಾಟನೆ ಮಾಡಿರಲಿಲ್ಲ ಅದರ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ. ಸಾಂಸ್ಕೃತಿಕ ನಾಯಕ ಬಸವಣ್ಣನಿಗೆ ಅವಮಾನ. ಜಗಜ್ಯೋತಿ ಬಸವಣ್ಣ ಪ್ರತಿಮೆಗೆ ಇದೆಂಥ ಸ್ಥಿತಿ? 4 ವರ್ಷದಿಂದ ಉದ್ಘಾಟನೆ ಭಾಗ್ಯ ಸಿಗದೆ ಅನಾಥ. ಕರ್ನಾಟಕದ ಸಾಂಸ್ಕೃತಿಕ ನಾಯಕ 12ನೇ ಶತಮಾನದ ಸಮಾಜ ಸುಧಾರಕ ಬಸವಣ್ಣನಿಗೆ ಇಂಥ ಸ್ಥಿತಿ ಬರಬಾರ್ದಾಗಿತ್ತು. ಬಸವಣ್ಣನ ಪುತ್ಥಳಿಗೆ ಕಳೆದ 4 ವರ್ಷದಿಂದ ಉದ್ಘಾಟನೆಯ ಭಾಗ್ಯವೇ ಸಿಕ್ಕಿಲ್ಲ ನೋಡಿ. ಹೌದು, ರಾಜಾಜಿನಗರ ಕ್ಷೇತ್ರದ ವೆಸ್ಟ್ ಆಫ್ ಕಾರ್ಡ್ ರಸ್ತೆಯ ನವರಂಗ್ ಬ್ರಿಡ್ಜ್ ಬಳಿ ಬಸವಣ್ಣ ಅವರ ಪ್ರತಿಮೆಯನ್ನ 2019ರಲ್ಲಿ ತಂದು ನಿಲ್ಲಿಸಲಾಗಿದೆ. ಕಾಮಗಾರಿ ಎಲ್ಲ ಮುಗಿದು ಸಣ್ಣ ಪುಟ್ಟ ಕಾಮಗಾರಿ ಮಾತ್ರ ಬಾಕಿ ಇದೆ. ಆದ್ರೆ ಸ್ಥಳೀಯ ಬಿಜೆಪಿ ಶಾಸಕ ಸುರೇಶ್ ಕುಮಾರ್ ಮಾತ್ರ ಉದ್ಘಾಟನೆಗೆ ಉತ್ಸಾಹ ತೋರಿಸಿಲ್ಲ ಅಂತ ವೀರಶೈವ ಲಿಂಗಾಯತ ಮಹಾಸಭಾದ ಮುಖಂಡರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಪ್ರತಿಮೆಗೆ ಟಾರ್ಪಲ್ ಹಾಕಿ ಮುಚ್ಚಿದ್ದು ಆದಷ್ಟು ಬೇಗ ಉದ್ಘಾಟನೆಯ ಭಾಗ್ಯ ಕಲ್ಪಿಸಬೇಕು ಅಂತ ಒತ್ತಾಯಿಸಿ ಸಿಎಂ ಡಿಸಿಎಂಗೆ ಪತ್ರ ಬರೆದಿದ್ದಾರೆ. ಬಸವೇಶ್ವರರ ಪುತ್ಥಳಿ ಇವತ್ತು ಅನಾಥ ಶವದಾಗಿ ಮಾಡಿದ್ದಾರೆ. ಇದು ಸ್ಥಳೀಯ ಶಾಸಕರಿಗೆ ಒಲವಿಲ್ವನೋ ಅಥವಾ ಸ್ಥಳೀಯ ಶಾಸಕರು ಇದ್ರ ಮೇಲೆ ಅಭಿಮಾನ ಪ್ರೀತಿ ಇದ್ದಿದ್ರೆ ಇದು ವಿಳಂಬ ಆಗ್ತಾ ಇರಲಿಲ್ಲ ಅಂತ ನಮ್ಮ ಭಾವನೆ. ಇಲ್ಲಿನ ಸ್ಥಳೀಯ ಶಾಸಕರು ಇದಕ್ಕೆ ಮನಸ್ಸು ಮಾಡಬೇಕು. ಹಾಗಾಗಿ ಈ ಪುತ್ಥಳಿಯನ್ನ ಆದಷ್ಟು ಬೇಗ ಅನಾವರಣ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯಪೂರ್ವಕವಾಗಿ ಕೇಳ್ಕೊತಾ ಇದ್ದೀನಿ. 2018-19ನೇ ಸಾಲಿನಲ್ಲಿ ಮೇಯರ್ ಫಂಡ್ನಲ್ಲಿ ಬಸವಣ್ಣನ ಕಂಚಿನ ಪ್ರತಿಮೆ ನಿರ್ಮಾಣಕ್ಕೆ ಅಂದಿನ ಮೇಯರ್ ಗಂಗಾಂಬಿಕೆ ಮಲ್ಲಿಕಾರ್ಜುನ್ ಅನುಮೋದನೆಯನ್ನ ನೀಡಿದ್ರು. 1 ಕೋಟಿ ವೆಚ್ಚದಲ್ಲಿ 13 ಅಡಿ ಎತ್ತರ 2 ಟನ್ ತೂಕವಿರುವ ಕಂಚಿನ ಪ್ರತಿಮೆ ಸ್ಥಾಪನೆಗಾಗಿ ಮೇಲ್ಸೇತುವೆಯ ಮೇಲೆ ಪ್ರತ್ಯೇಕವಾದ ಪಿಲ್ಲರ್ಗಳನ್ನು ನಿರ್ಮಿಸಲಾಗಿದೆ. ಪ್ರತಿಮೆಯ ಕೆಲಸ ಎಲ್ಲವೂ ಪೂರ್ತಿಯಾಗಿದೆ. ಆದ್ರೆ ಪ್ರತಿಮೆಯ ಸುತ್ತ ಸರಳು ಮೆಟ್ಟಿಲು ಸೇರಿ ಸಣ್ಣ ಪುಟ್ಟ ಕೆಲಸಗಳು ಮಾತ್ರ ಬಾಕಿ ಇದ್ದು ಇದನ್ನ 1 ವಾರದ ಒಳಗೆ ಮುಗಿಸಬಹುದು. ಹೀಗಾಗಿ ಪ್ರತಿಮೆ ಉದ್ಘಾಟನೆ ಮಾಡುವಂತೆ ಸಮುದಾಯದ ನಾಯಕರು ಸ್ಥಳೀಯ ಶಾಸಕರನ್ನ ಭೇಟಿ ಮಾಡಿ ಮನವಿ ಮಾಡಿದ್ರು. ಯಾವುದೇ ಸ್ಪಂದನೆ ಇಲ್ಲ ಅಂತ ಸಮುದಾಯದ ನಾಯಕರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಅದೇನೇ ಆಗ್ಲಿ, ಜಗಜ್ಯೋತಿ ಬಸವಣ್ಣ ಅವರ ಪ್ರತಿಮೆಗೆ 4 ವರ್ಷದಿಂದ ಟಾರ್ಪಲ್ ಸುತ್ತಿದ್ದು ಕತ್ತಲೆಯಿಂದ ಬೆಳಕಿನ ಭಾಗ್ಯ ಸಿಕ್ಕಿಲ್ಲ. ಸುತ್ತಿದ ಟಾರ್ಪಲ್ ಧೂಳು ಹಿಡಿತಾ ಇದೆ. ತಾತ್ಕಾಲಿಕವಾಗಿ ನಿಲ್ಲಿಸಿರೋ ಈ ಪ್ರತಿಮೆಗೆ ಜೋರಾದ ಗಾಳಿ ಬೀಸಿದ್ರೆ ಬೀಳೋ ಸಾಧ್ಯತೆಯೂ ಇದೆ. ಅದೇನೇ ಆಗ್ಲಿ, ಸ್ಥಳೀಯ ಶಾಸಕರು ಬಸವಣ್ಣ ಅವರ ಪ್ರತಿಮೆ ಉದ್ಘಾಟನೆಗೆ ಒಲವು ತೋರಿಸಬೇಕಾಗಿದೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.